ಹಾಯ್ ಹೆಲೋ ನಮಸ್ತೆ ಕ್ವೆಶನ್ ಮಾರ್ಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಟೈನರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಅನ್ನುವಂತಹ ಶೇರ್ನ ಅನಾಲಿಸಿಸ್ ಮಾಡೋಣ. ಸೊ ಕಂಟೈನರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಅನ್ನುವಂತಹ ಶೇರು ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರ್ಟೇಕ್ ಅಲ್ಲಿ ಬರುವಂತಹ ಕಂಪನಿ ಆಗಿದೆ. ಸೊ ಗೌರ್ಮೆಂಟ್ ಆಫ್ ಇಂಡಿಯಾ ಇದರಲ್ಲಿ 55% ಸ್ಟೇಕ್ ನ ಹೋಲ್ಡ್ ಮಾಡಿದೆ. ಅರೌಂಡ್ 55% ಆಫ್ ದ ಸ್ಟೇಕ್ ಇಸ್ ಹೆಲ್ಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ. ಸೊ ಇದರ ಒಂದು ಮೇನ್ ಬಿಸ್ನೆಸ್ ಏನಪ್ಪಾ, ಲಾಜಿಸ್ಟಿಕ್. ಸೊ ಟ್ರಾನ್ಸ್ಪೋರ್ಟೇಷನ್ ಬಿಸ್ನೆಸ್ ಇಸ್ ದ ಮೇನ್ ಬಿಸ್ನೆಸ್ ಆಫ್ ದಿಸ್ ಕಂಪನಿ. ಅಂದ್ರೆ ಗೂಡ್ಸ್ ನ ಟ್ರಾನ್ಸ್ಪೋರ್ಟೇಷನ್ ಮಾಡುವಂತಹ ಕಂಪನಿ ಇದಾಗಿದೆ. ಸೊ ಇನ್ಲ್ಯಾಂಡ್ ಟ್ರಾನ್ಸ್ಪೋರ್ಟೇಷನ್ ಕೂಡ ಮಾಡುತ್ತೆ ಅಂಡ್ ಹೊರದೇಶಕ್ಕೂ ಕೂಡ ಇದು ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಬಿಸ್ನೆಸ್ ಮಾಡ್ಕೊಳ್ಳುತ್ತೆ. ಸೊ ಇದರ ಕಂಪನಿ ಬಗ್ಗೆ ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ ನಿಮ್ಗೆ ಫೋಟೋ ತೋರಿಸಿದ್ರೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಈ ಒಂದು ಕಂಟೈನರ್ಸ್ ನ ನೀವು ನೋಡಿರ್ತೀರ ಅಲ್ವಾ. ಸೊ ಲಾರಿಗಳಲ್ಲಿ ದೊಡ್ಡ ದೊಡ್ಡ ಕಂಟೈನರ್ಸ್ ಗಳನ್ನ ಟ್ರಕ್ ಕ್ಯಾರಿ ಮಾಡೋದು ಅಂಡ್ ಆಲ್ಸೋ ರೈಲ್ವೆ ನಲ್ಲಿ ನೋಡಿರ್ಬೋದು, ರೈಲ್ವೆ ಸ್ಟೇಷನ್ ಗಳಲ್ಲಿ ಗೂಡ್ಸ್ ಕ್ಯಾರಿ ಮಾಡುವಂತಹ ಇದಾಗಿದೆ. ಅಂಡ್ ನೀವು ಪೋರ್ಟ್ ಏನಾರು ಹೋದ್ರೆ ಪೋರ್ಟ್ ಅಲ್ಲೂ ಕೂಡ ಈ ಒಂದು ಕಂಟೈನರ್ಸ್ ನ ನೋಡಿರ್ತೀರ ಅಲ್ವಾ. ಸೊ ಈ ಒಂದು ಕಂಪನಿ ಟ್ರಾನ್ಸ್ಪೋರ್ಟೇಷನ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ನಂಬರ್ 1 ಇಂಡಿಯನ್ ಕಂಪನಿ ಆಗಿದೆ. ಸೊ ಇಂಡಿಯಾದಲ್ಲಿ ನಂಬರ್ 1 ಕಂಪನಿ ಆಗಿದೆ. ಸೊ ಈ ಒಂದು ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹದ್ದು. ಸೊ ಆಗ್ಲೇ ಹೇಳಿದಾಗೆ ಈ ಒಂದು ಕಂಪನಿಯ ಸರ್ವಿಸಸ್ ಟ್ರಾನ್ಸ್ಪೋರ್ಟೇಷನ್ ರೈಲ್ವೆ ಮುಖಾಂತರ ಮುಖ್ಯವಾಗಿ ಟ್ರಾನ್ಸ್ಪೋರ್ಟೇಷನ್ ಮಾಡುವಂತಹ ಕಂಪನಿ ಅಂಡ್ ಆಪರೇಷನ್ಸ್ ಕೂಡ ಮಾಡುತ್ತೆ ಇದು. ಸೊ ಟರ್ಮಿನಲ್ ಆಪರೇಟರ್, ಸೊ ಟರ್ಮಿನಲ್ಗಳು ಕೂಡ ಆಪರೇಟ್ ಮಾಡುವಂತಹ ಕೆಪಾಸಿಟಿ ಈ ಕಂಪನಿಗಿದೆ. ಅಂಡ್ ವೇರ್ ಹೌಸಿಂಗ್, ಲಾಜಿಸ್ಟಿಕ್ ಅಂದಮೇಲೆ ವೇರ್ ಹೌಸಿಂಗ್ ಫೆಸಿಲಿಟಿ ಮಾಡಲೇಬೇಕು, ರೈಟ್. ಸೊ ಅದು ಕೂಡ ಮಾಡುತ್ತೆ. ಅಂಡ್ ಕಂಟೈನರ್ ಪಾರ್ಕಿಂಗ್, ರಿಪೇರ್ ಫೆಸಿಲಿಟೀಸ್ ಎಲ್ಲ ಕೂಡ ಈ ಒಂದು ಕಂಪನಿ ನೋಡ್ಕೊಳ್ಳುತ್ತೆ. ಸೊ ಓನರ್ಶಿಪ್ಗೆ ಬರೋದಾದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾ 55% ಸ್ಟೇಕ್ ಹೊಂದಿದೆ. ಅಂಡ್ ರೆವಿನ್ಯೂ ಎಕ್ಸ್ಪೋರ್ಟ್ ಇಂಪೋರ್ಟ್ ಇಂದ ಶೇಕಡ 69% ಬರ್ತದೆ ಅಂಡ್ ಡೊಮೆಸ್ಟಿಕ್ ಇಂದ 30% ಬರುತ್ತೆ. ಅಂಡ್ ಮಾರ್ಕೆಟ್ ಶೇರ್ ನೋಡೋದಾದ್ರೆ ಸೊ 100 ಕಸ್ಟಮರ್ಸ್ ಅಲ್ಲಿ 77 ಕಸ್ಟಮರ್ಸ್ ಪ್ರಿಫರ್ಸ್ ಈ ಕಂಟೈನರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಕಂಪನಿನ. ಸೊ ಇಂಡಿಯಾದಲ್ಲಿ 100 ಕಸ್ಟಮರ್ ಅಲ್ಲಿ 77 ಕಸ್ಟಮರು ಈ ಒಂದು ಕಂಪನಿನ ಪ್ರಿಫರ್ ಮಾಡ್ತಾರೆ. ಇಲ್ಲಿ ಡೊಮೆಸ್ಟಿಕ್ ಬಿಸ್ನೆಸ್ಗೆ. ಸೊ ಬೇರೆ ದೇಶದಿಂದ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ಕೊಳ್ಳೋ ಬಿಸ್ನೆಸ್ ಅಲ್ಲಿ 65% 65 ಕಸ್ಟಮರ್ಸ್ ಈ ಒಂದು ಕಂಪನಿನ ಪ್ರಿಫರ್ ಮಾಡ್ತಾರೆ 100ರಲ್ಲಿ. ಸೊ 60 ಟರ್ಮಿನಲ್ಸ್ ಇದೆ, 6 ಎಕ್ಸ್ಪೋರ್ಟ್ ಇಂಪೋರ್ಟ್ ಟರ್ಮಿನಲ್ಸ್ ಇದೆ, ಅಂದ್ರೆ ಫಾರಿನ್ ಟರ್ಮಿನಲ್ಸ್. 34 ಕಂಬೈಂಡ್, ಅಂದ್ರೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡುತ್ತೆ, ಡೊಮೆಸ್ಟಿಕ್ ಮಾಡುತ್ತೆ. ಅಂಡ್ 17 ಪ್ಯೂರ್ ಡೊಮೆಸ್ಟಿಕ್, ಅಂದ್ರೆ ಬರೀ ನಮ್ ದೇಶ ಅಂದ್ರೆ ಇಂಡಿಯಾ ಇನ್ಲ್ಯಾಂಡ್, ಅಂದ್ರೆ ಒಳಗಡೆ ಇಂಡಿಯಾ ಒಳಗಡೆ ಮಾತ್ರ ಟ್ರಾನ್ಸ್ಪೋರ್ಟೇಷನ್ಗೋಸ್ಕರ ಟರ್ಮಿನಲ್ಸ್ ನ ಇವರು ಬಿಲ್ಡ್ ಮಾಡ್ಕೊಂಡಿದ್ದಾರೆ. ಸೊ ವೇಗನ್ಸ್, ಕಂಟೈನರ್ಸ್. ವೇಗನ್ಸ್ ಅಂದ್ರೆ ಗೊತ್ತು, ಬೋಗಿ ಅಂತ ಹೇಳ್ಬೋದು. ಅಂಡ್ ಕಂಟೈನರ್ಸ್, ವೇಗನ್ಸ್ ಅಂದ್ರೆ ಬೋಗಿ ತರ, ಅದು ಕಂಟೈನರ್ಸ್ ಅಂದ್ರೆ ಇದು ಕಂಟೈನರ್ ತೋರಿಸೋದಿಲ್ಲ ಇಮೇಜಸ್. ಸೊ ಇದು ಕಂಟೈನರ್ಸ್ ಅಂತ ಕರೀತಾರೆ. ಅಂಡ್ ಅಷ್ಟು ವ್ಯಾಗನ್ಸ್ ಗಳು ಎಷ್ಟಿದೆ, 15,000 ವ್ಯಾಗನ್ಸ್ ಇದೆ. ಕಂಟೈನರ್ಸ್ ಅರೌಂಡ್ 38,000 ಕಂಟೈನರ್ಸ್ ಇದೆ. ಸೊ ಇದು MOU ಇಸ್ ಸೈನ್ಡ್ ವಿತ್ ಪೋರ್ಟ್ ಆಫ್ ಚೆನ್ನೈ ಜೊತೆ MOU ಸೈನ್ ಮಾಡ್ಕೊಂಡಿದೆ. ಅಂಡ್ ಇದರ ಒಂದು ಕ್ಯಾಪೆಕ್ಸ್ ನೋಡಿದ್ರೆ 551 ಕೋಟಿ ಇದೆ. ಸೊ R&Dಗೋಸ್ಕರ R&D ಏನ್ ಮಾಡ್ತಾ ಇದೆ, 2,000ಕ್ಕೂ ಹೆಚ್ಚು ಕಂಟೈನರ್ಗಳನ್ನ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಪ್ರೋಸೆಸ್ ಅಲ್ಲಿ ಇದು ಇಟ್ಟಿದೆ, ಅಂದ್ರೆ ಭಾರತ್ ಸ್ಕೀಮ್ ಅಲ್ಲಿ. ಅಂಡ್ ಇನಿಷಿಯೇಟಿವ್ ಫಸ್ಟ್ ಮೈಲ್ ಲಾಸ್ಟ್ ಮೈಲ್ ಆಪ್, ಅಂದ್ರೆ ಫಸ್ಟ್ ಮೈಲ್ ಲಾಸ್ಟ್ ಮೈಲ್ ಆಪ್ ಅಂದ್ರೆ A to Z, ಅಂದ್ರೆ ಒಂದು ಇವ್ರ ಕಡೆಯಿಂದ ಆ ಕಡೆಗೆ ಎಕ್ಸಾಕ್ಟ್ಲಿ ಇವರೇ ಈ ಒಂದು ಕಂಪನಿನೇ ನಡೆಸ್ಕೊಡುವಂತಹ ಕಂಪನಿ. ಸೊ ಅದೊಂದು ಎಂಡ್ ಟು ಎಂಡ್ ಲಾಜಿಸ್ಟಿಕ್ ಅಂತ ಹೇಳ್ಬೋದು. ಅಂಡ್ ಇಟ್ ಪೇಡ್ ಆಫ್ ಇಟ್ಸ್ ಫೀಸ್. ಲ್ಯಾಂಡ್ ಫೀಸ್ ಇರುತ್ತಲ್ಲ, ಸೊ ಲ್ಯಾಂಡ್ ಫೀಸ್ ನೆಲ್ಲ ಕ್ಲಿಯರ್ ಮಾಡಿದ್ರೆ ಅಂದ್ರೆ ಭೋಗ್ಯಕ್ಕೆ ಹಾಕೊಂಡಿರ್ತಾರಲ್ಲ, ಲೈಕ್ ರೆಂಟ್ಗೆ, ಲೀಸ್ಗೆ. ಸೊ ಆ ಫೀಸ್ನೆಲ್ಲ ಇವರು ಆಲ್ರೆಡಿ ಪೇ ಮಾಡ್ಬಿಟ್ಟಿದ್ದಾರೆ. ಸೊ ಇದೊಂದು ಮುಂದೆ ವೆರಿ ಇಂಪಾರ್ಟೆಂಟ್ ಸೆಕ್ಟರ್ ಅಂತಾನೆ ಹೇಳ್ಬೋದು, ಲಾಜಿಸ್ಟಿಕ್ಸ್ ಸೆಕ್ಟರ್. ಸೊ ಸರ್ವಿಸ್ ಸೆಕ್ಟರ್ ಅಲ್ಲಿ ಬರ್ತದೆ. ಅಂಡ್ ಮೂವ್ಮೆಂಟ್ ಆಫ್ ಗುಡ್ಸ್ ಬೇಕೇ ಬೇಕಲ್ವಾ ಎಲ್ಲ ಕಡೆ. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಜಾಸ್ತಿ ಒತ್ತು ಕೊಟ್ಟಿರೋದ್ರಿಂದ ನಮ್ಮ ಕೇಂದ್ರ ಸರ್ಕಾರ ಈ ಒಂದು ಕಂಪನಿಗೆ ಒಳ್ಳೆ ಲಾಭ ಆಗುವಂತಹ ಚಾನ್ಸಸ್ ತುಂಬಾ ಇದೆ ಮುಂದೆ. ಅಂಡ್ ಇದರ ಒಂದು ಫೈನಾನ್ಷಿಯಲ್ ಅನಾಲಿಸಿಸ್ ಬರೋದಾದ್ರೆ ಇದು ಒಂದು ಲಾರ್ಜ್ ಕ್ಯಾಪ್ ಕಂಪನಿ ಆಗಿದೆ. 62 crores ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ಅಂಡ್ ಸ್ಟಾಕ್ ಪಿ ರೇಷಿಯೋ 50 ಇದೆ, ಸ್ವಲ್ಪ ಸ್ಲೈಟ್ಲಿ ಓವರ್ ವ್ಯಾಲ್ಯೂಡ್ ಅಂತ ಹೇಳ್ಬೋದು. ಅಂಡ್ ROC ಮತ್ತೆ ROE 20% ಗಿಂತ ಕಮ್ಮಿ ಇದೆ, ಬಟ್ ನಾಟ್ ಅ ಪ್ರಾಬ್ಲಮ್. ಮುಂದೆ ಜಾಸ್ತಿ ಆಗೋ ಚಾನ್ಸಸ್ ಇದೆ ನನ್ನ ಒಂದು ಅಭಿಪ್ರಾಯ. ಅಂಡ್ ಇದರ ಒಂದು ಡೆಪ್ ಟು ಇಕ್ವಿಟಿ ರೇಷಿಯೋ ನೋಡೋದಾದ್ರೆ 0.07 ಇದೆ. ಸೊ ಒಂದಕ್ಕಿಂತ ಕಮ್ಮಿ ಇದ್ರೆ ಇದು ಒಂದು ಒಳ್ಳೆ ಕಂಪನಿ, ಡೆಪ್ಟ್ ಲೆಸ್ ಕಂಪನಿ ಅಂತಾನೆ ಹೇಳ್ಬೋದು, ಡೆಪ್ಟ್ ಫ್ರೀ ಕಂಪನಿ ಅಂತಾನೆ ಹೇಳ್ಬೋದು. ಸೊ ಚಾರ್ಟ್ ನ ನೋಡ್ಬೋದು ನೀವು. ಸೊ ಇದ್ರಲ್ಲಿ ತೋರಿಸ್ತೀನಿ ಚಾರ್ಟ್ ಗ್ರೋನಲ್ಲಿ. ಸೊ ಒಂದ್ ತಿಂಗಳಲ್ಲಿ 14% ರಿಟರ್ನ್ ಕೊಟ್ಟಿದೆ ನೋಡಿ. ಒಂದ್ ವಾರದಲ್ಲಿ 9%, ಒಂದ್ ತಿಂಗಳಲ್ಲಿ 14%, 14.5%, ಒಂದ್ ವರ್ಷದಲ್ಲಿ 63% ರಿಟರ್ನ್ಸ್ ಕೊಟ್ಟಿದೆ. ಸೊ ನೋಡಿ 5 years ಅಲ್ಲಿ 105. ಮ್ಯಾಕ್ಸಿಮಮ್ ನೋಡೋದಾದ್ರೆ 2002ರಲ್ಲಿ ಬಂದಂತಹ ಕಂಪನಿ ಇದು. ಸೊ ಮ್ಯಾಕ್ಸಿಮಮ್ ನೋಡೋದಾದ್ರೆ
3165% ರಿಟರ್ನ್ಸ್ ಕೊಟ್ಟಿದೆ. ಸೊ ನೆಕ್ಸ್ಟ್ ಇದರ ಒಂದು ಫಿನಾನ್ಷಿಯಲ್ ಅನಾಲಿಸಿಸ್ ನೋಡೋದಾದ್ರೆ ಸೇಲ್ಸ್ ನೋಡ್ಬೋದು. ನಾನು ಲಾಸ್ಟ್ ಇಯರ್ದು ಕಂಪೇರ್ ಮಾಡ್ಕೊತೀನಿ ಇಯರ್ ಆನ್ ಇಯರ್. ಸೊ ಡಿಸೆಂಬರ್ 22 ನಲ್ಲಿ 2000 ಕೋಟಿ ಇದ್ದಂತಹ ಸೇಲ್ಸ್ ಅಂದ್ರೆ ಡಿಸೆಂಬರ್ ಲಾಸ್ಟ್ ಮಂತ್ ಅಂದ್ರೆ ಲಾಸ್ಟ್ ಇಯರ್ ಡಿಸೆಂಬರ್ ಅಲ್ಲಿ 2200 ಕೋಟಿನಲ್ಲಿ ಸೇಲ್ಸ್ ಆಗಿದೆ. ಸೊ ಆಪರೇಟಿಂಗ್ ಪ್ರಾಫಿಟ್ ನೋಡ್ಬೋದು. ಸೊ 432 ಇದ್ದಂತಹ ಆಪರೇಟಿಂಗ್ ಪ್ರಾಫಿಟ್ ಈಗ 517ಗೆ ಇನ್ಕ್ರೀಸ್ ಆಗಿದೆ. ಸೊ ಮಾರ್ಜಿನ್ ಕೂಡ ಆಲ್ಮೋಸ್ಟ್ 21, 22, 23 ರೇಂಜ್ ಅಲ್ಲೇ ಓಡ್ತಾ ಇದೆ. ಸೊ 23% ಆಪರೇಟಿಂಗ್ ಪ್ರಾಫಿಟ್ ಇದೆ. ಅಂಡ್ ಇದರ ಒಂದು PBT ನೋಡ್ಬೋದು. 381 ಇದ್ದಂತಹ PBT 431ಗೆ ರೈಸ್ ಆಗಿದೆ. ಸೊ EPS ನೋಡಿ, EPS ರೈಸ್ ಆಗ್ತಿದೆ, ಪಾಸಿಟಿವ್ ಇದೆ ಅಂದ್ರೆ ಒಳ್ಳೆ ಕಂಪನಿ ಅಂತಾನೆ ಹೇಳ್ಬೋದು. ಸೊ 5.43ಗೆ ರೈಸ್ ಆಗಿದೆ. ನೋಡಿ, ನೀವು ಲಾಸ್ಟ್ ಡಿಸೆಂಬರ್ ಕ್ವಾರ್ಟರ್ ಇಂದಾನು ನೋಡ್ಬೋದು EPS ನೆಗೆಟಿವ್ ಎಲ್ಲೋ ಹೋಗಿಲ್ಲ ಅಲ್ವಾ. ಸೊ ಪ್ರಾಫಿಟ್ ಕೂಡ 3 ಡಿಜಿಟ್ ಅಲ್ಲೇ ಇದೆ, ಒಳ್ಳೆ ಪ್ರಾಫಿಟ್ ಕಾಣ್ತಾ ಇದೆ ಒಂದು ಕಂಪನಿ. ಸೊ ಇದಾದ ನಂತರ ಪ್ರಾಫಿಟ್ ಅಂಡ್ ಲಾಸ್ಗೆ ಬರೋದಾದ್ರೆ ಸೊ ನೋಡಿ 2014 ಅಲ್ಲಿ ನೋಡ್ಬೋದು 5231 ಕೋಟಿ ಇದ್ದಂತಹ ಪ್ರಾಫಿಟ್ ರೆವಿನ್ಯೂ ಅಷ್ಟಿತ್ತು. ಈಗ ಏನಾಗಿದೆ 8513 ಕೋಟಿಗೆ ಹೋಗಿದೆ. ಸೊ ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಆಲ್ಮೋಸ್ಟ್ ಅಷ್ಟೇ ಇದೆ, 24%, 22% ಡಿಕ್ರೀಸ್ ಆಗಿದೆ. ಸೊ 25 ಒಳಗಡೆನೆ ಪ್ರಾಫಿಟ್ ಮಾರ್ಜಿನ್ ಇದೆ. ಸೊ ಅದಾದ ನಂತರ ನಾವು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ PBT ಬರೋದಾದ್ರೆ ಸೊ ಎಷ್ಟಿತ್ತು 1250 ಕೋಟಿ ಇದ್ದಂತಹ ಪ್ರಾಫಿಟ್ PBT ಈಗ 1600 ಕೋಟಿಗೆ ರೀಚ್ ಆಗಿದೆ. ಸೊ ನೆಟ್ ಪ್ರಾಫಿಟ್ ನೋಡ್ಬೋದು 946 ಇದ್ದಂತಹ ನೆಟ್ ಪ್ರಾಫಿಟ್ ಈಗ 4 ಡಿಜಿಟ್ಸ್ ಹೋಗಿದೆ. ಸೊ 12 ಅಂದ್ರೆ 1224 ಕೋಟಿ, 1224 crores. EPS ಫಸ್ಟ್ ರೈಸ್ ಆಗಿರುತ್ತೆ. ಸೊ 15.5 ಇದ್ದಂತಹ EPS ಈಗ 20.07 ಹೋಗಿದೆ. ಸೊ CAGR ನೋಡ್ಬೋದು, ಒಳ್ಳೆ CAGR ಇದೆ. ಸೊ 15, 16, 21, 68 ಇದೆ, ಒಂದು ವರ್ಷದಲ್ಲಿ ಜಾಸ್ತಿ ಆಗಿದೆ. ಸೊ 10 years 5 years ಕಂಪೇರ್ ಮಾಡಿದ್ರೆ ಡಿಸೆಂಟ್ CAGR ಅಂತಾನೆ ಹೇಳ್ಬೋದು. ಅಂಡ್ ಬ್ಯಾಲೆನ್ಸ್ ಶೀಟ್ಗೆ ಬರೋದಾದ್ರೆ ರಿಸರ್ವ್ಸ್ ಜಾಸ್ತಿ ಆಗಿದೆ. ಸೊ ರಿಸರ್ವ್ಸ್ ಲಾಸ್ಟ್ ಇಯರ್ 10,921 ಕೋಟಿ ಇದ್ದಂತಹ ರಿಸರ್ವ್ಸ್ ಈಗ ಆಲ್ಮೋಸ್ಟ್ ಹತ್ರ 350 ಕೋಟಿ ಜಾಸ್ತಿ ಆಗಿದೆ ರಿಸರ್ವ್ಸ್. ಇದು ಒಳ್ಳೆ ಡೆವಲಪ್ಮೆಂಟ್ ಅಂತಾನೆ ಹೇಳ್ಬೋದು. ಅಂಡ್ ಬಾರೋಯಿಂಗ್ಸ್ ಕಮ್ಮಿ ಆಗಿದೆ ನೋಡಿ, 774 ಇದ್ದಿದ್ದು ಜಸ್ಟ್ 821 ವರೆಗೂ ಹೋಗಿದೆ ಅಷ್ಟೇ, ಅದು ಸೆಪ್ಟೆಂಬರ್ ಅಲ್ಲಿ. ಸೊ ಜಸ್ಟ್ 50 ಕೋಟಿ ಜಾಸ್ತಿ ಆಗಿದೆ ಅಷ್ಟೇ. ಸೊ ಅದು ಬಿಟ್ರೆ ಕಂಪನಿ ರಿಸರ್ವ್ಸ್ ಚೆನ್ನಾಗಿ ಜಾಸ್ತಿ ಮಾಡ್ಕೊಳ್ಳೋದ್ರಿಂದ ಸೊ ಕಂಪನಿ ಲೈಕ್ ಗುಡ್ ಕಂಪನಿ ಅಂತ, ಗುಡ್ ಡೆವಲಪ್ಮೆಂಟ್ ಅಂತಾನೆ ಹೇಳ್ಬೋದು. ಅಂಡ್ ಇದರ ಒಂದು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡೋದಾದ್ರೆ ಸೊ ಗವರ್ಮೆಂಟ್ ಆಫ್ ಇಂಡಿಯಾ ಅಂದ್ರೆ ಪ್ರಮೋಟರ್ಸ್, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂಡರ್ಟೇಕ್ ಅಲ್ಲಿ ಪ್ರಮೋಟರ್ಸ್ ಹೋಲ್ಡಿಂಗ್ ಇದೆ. ಸೊ ಮಿನಿಸ್ಟರ್ ಆಫ್ ರೈಲ್ವೇಸ್ ಕೂಡ ಇಟ್ಕೊಂಡಿದ್ದಾರೆ ಇದು ಒಂದು ಕಂಪನಿ ಪ್ರಮೋಟರ್ಸ್ ಹೋಲ್ಡಿಂಗ್ಸ್. ಸೊ FIIs ನೋಡ್ಬೋದು ನೀವು, FIIs ಡಿಕ್ರೀಸ್ ಮಾಡ್ಕೊಂಡಿದ್ದಾರೆ ಸ್ಟೇಕ್ ಹೋಲ್ಡಿಂಗ್ಸ್ ನ. ಸೊ 2021 ಅಲ್ಲಿ 24 ಇದ್ದಿದ್ದು ಈಗ 19.55 ಹೋಗಿದೆ. ಅಂಡ್ DIS ಮ್ಯೂಚುವಲ್ ಫಂಡ್ಸ್ ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡ್ಕೊಂಡಿದ್ದಾರೆ. ಸೊ 16% ಇದ್ದಿದ್ದು ಈಗ 22% ಅಲ್ಲಿದೆ. ಓಕೆ, ಇಯರ್ ಆನ್ ಇಯರ್ ನೋಡ್ಬೋದು ನೀವು. ಸೊ 22 ಇದ್ದಿದ್ದು ಲಾಸ್ಟ್ ಇಯರ್ ಈಗ 13% ಹೋಗಿದೆ. 19 ಇದ್ದಿದ್ದು 22% ಆಗಿದೆ ಮ್ಯೂಚುವಲ್ ಫಂಡ್ಸ್. ಸೊ ಗೌರ್ಮೆಂಟ್ ಹೋಲ್ಡಿಂಗ್ಸ್ ಕೂಡ ಆಲ್ಮೋಸ್ಟ್ ಅಷ್ಟೇ ಇದೆ. ಪ್ರಮೋಟರ್ಸ್, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಹೋಲ್ಡಿಂಗ್ಸ್ ಕೂಡ ಅಷ್ಟೇ ಇದೆ. ಸೊ ಇದಾಗಿತ್ತು ಕಂಪನಿಯ ಒಂದು ಅನಾಲಿಸಿಸ್. ನನ್ನ ಪ್ರಕಾರ ಈ ಒಂದು ಕಂಪನಿ ಒಳ್ಳೆ ಕಂಪನಿ ಅಂತಾನೆ ಹೇಳ್ಬೋದು. ಇಟ್ ಇಸ್ ಮೈ ಒಪಿನಿಯನ್ ಅಷ್ಟೇ, ನನ್ನ ಒಂದು ಅಭಿಪ್ರಾಯ. ಸೊ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ರೆ ಸ್ಕ್ರೀನರ್ಗೆ ಹೋಗಿ ಅಂಡ್ ಕಂಪನಿ ವೆಬ್ಸೈಟ್ ಓಪನ್ ಮಾಡ್ಕೊಳ್ಳಿ. ಆಕ್ಚುಲಿ ಕಂಪನಿ ವೆಬ್ಸೈಟ್ ಓಪನ್ ಆಗ್ತಾ ಇಲ್ಲ, ಅದಕ್ಕೆ ನಾನು ಇಮೇಜಸ್ ನ ಓಪನ್ ಮಾಡ್ಕೊಂಡೆ. ಸೊ ಸ್ಕ್ರೀನರ್ಗೆ ಹೋಗಿ ಒಳ್ಳೆ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತಾರೆ. ನಿಮ್ಗೆ ಇನ್ವೆಸ್ಟ್ ಮಾಡಬೇಕು ಅನ್ಸಿದ್ರೆ ಮಾತ್ರ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತೇನೆ. ಥ್ಯಾಂಕ್ ಯು.